ಒಂದೇ ನಿಮಿಷ. ಸೊ ನಿಮ್ಮ ಆರ್ಗ್ಯುಮೆಂಟು ಇವರೆಲ್ಲರೂ ಪರಮ ಪ್ರಾಮಾಣಿಕರು, ವಿರೋಧ ಪಕ್ಷದಲ್ಲಿ ಇದ್ದಾರೆ. ನಿಖತ್ ರಾಜಮೌರಿ ಅವರೇ, ಇದೇ ಆರ್ಗ್ಯುಮೆಂಟ್ ಇಟ್ಕೊಂಡು ವಿಪಕ್ಷಗಳೆಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಹೋದ್ವು. ಏನು ಹೇಳಿ ಕಳಿಸ್ತು ಸುಪ್ರೀಂ ಕೋರ್ಟು? ಏನು ಹೇಳ್ತು ಹೇಳಿ ಸರ್, ತಾವು ಹೇಳಿ. ತಾವು ಯಾವ ವಿಚಾರದ ಬಗ್ಗೆ ಹೇಳ್ತೀರಿ ತಾವು ಹೇಳಿ. ಸುಪ್ರೀಂ ಕೋರ್ಟ್ ಇಡಿ ಬಗ್ಗೆ ಏನು ಹೇಳ್ತು ನಾನು ಹೇಳ್ತೀನಿ. ಇಡಿ ಬಗ್ಗೆ ತೀರಾ ಇತ್ತೀಚೆಗೆ, ಬಹುಶಃ ಮೊನ್ನೆ 11ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತು. ಇಡಿ ಈಸ್ ಕ್ರಾಸಿಂಗ್ ಆಲ್ ದ ಲಿಮಿಟ್ಸ್. They are breaking the federal structure of this country. It has become a political tool. ಅಭಿಪ್ರಾಯವನ್ನ ಇದೇ ಸುಪ್ರೀಂ ಕೋರ್ಟ್ ಇಡಿ ಬಗ್ಗೆ ಮಡ್ರಾಸ್ ಹೈಕೋರ್ಟ್ ಹೇಳದಂತ ಮಾತದು. ವಿಪಕ್ಷಗಳ ವಿರುದ್ಧ ಇಡಿ ಐಟಿ ಸಿಬಿಐಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಆಡಳಿತ ಪಕ್ಷ ಅಂತ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋದಾಗ ನೀವು ಪ್ರಾಮಾಣಿಕರಾಗಿದ್ರೆ ಯಾಕೆ ಹೆದರ್ಬೇಕು ಹೋಗಿ ಅಂತ ಹೇಳಿ ಕಳಿಸ್ತು ಸುಪ್ರೀಂ ಕೋರ್ಟ್. ಆಯ್ತು, ಅಗ್ರಿ? ಆಯ್ತು, ಸುಪ್ರೀಂ ಕೋರ್ಟ್ ಹೇಳಿ ಕಳಿಸ್ರಿ. ಅಗ್ರಿ. ಎಸ್. ಈಗ ಮೋಹನ್ ವಿಶ್ವ, ನಿಮ್ಮಲ್ಲೆಲ್ಲರೂ ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಕಳೇ ಇದ್ದೀರಿ ಆಡಳಿತ ಪಕ್ಷ ಮತ್ತು ಆಡಳಿತ ಪಕ್ಷದ ಮಿತ್ರ ಪಕ್ಷಗಳಲ್ಲಿ. ವಿಪಕ್ಷಗಳಲ್ಲಿ ಮಾತ್ರ ಇರೋರೆಲ್ಲ ಕಳ್ಳರು ಅನ್ನಿಸ್ತಲ್ಲ ನಿಮಗೆ. 200 ರೂಪಾಯಿ ಎಲೆಕ್ಷನ್ಗೆ ಹಂಚಲಾಯ್ತಂತೆ. ಯಾವ ಪಾರ್ಟಿ ಹಂಚೋದಿಲ್ರಿ ದುಡ್ಡು? ನೋಡಿ, ಎಲ್ಲರೂ ಏನು ತಮ್ಮ ಕಷ್ಟಪಟ್ಟು ದುಡಿದ ದುಡ್ಡಿನಲ್ಲಿ ಎಲೆಕ್ಷನ್ ಅಲ್ಲಿ ಹಣ ಹಂಚಿ ಗೆದ್ಕೊಂಡ್ಬರ್ತಾರ? ಈಗ ನಮ್ಮ ಪಕ್ಷದವ್ರು ಹೇಳಿದ ಮಾತು ಬಿಟ್ಬಿಡಿ. ಈ ಪಕ್ಷದಲ್ಲಿ ಇದೇ ಸಿದ್ದರಾಮಯ್ಯನವರು ವಿಧಾನಸೌಧ ಫ್ಲೋರ್ ಆಫ್ ಅಸೆಂಬ್ಲಿನಲ್ಲಿ 89 ಕೋಟಿ ಹಗರಣ ಆಗಿದೆ ಅಂತ ಹೇಳಿದಾಗ ಅವರೇನು ಬಿಜೆಪಿ ಅವ್ರ ಹೆಸರು ಹೇಳಿದ್ರ? ಯಾರು ಮಾಡಿದ ಹಗರಣ? ಕಾಂಗ್ರೆಸ್ ಅವ್ರು ತಾನೆ. ಕಾಂಗ್ರೆಸ್ ಅಧ್ಯಕ್ಷ ಮಿಸ್ಟರ್ ದದ್ದಲ್ ನಾಗೇಂದ್ರ ದುಡ್ಡು ತಿಂದಿದ್ದಾರೆ ಅಂತ ಹೇಳಿದ್ರ ಮಿನಿಸ್ಟರ್? ನೋ. ಸಿದ್ದರಾಮಯ್ಯನವರು ಹೇಳಿದ ಮಾತಿನ ಮೇಲೆ ಅಷ್ಟೊಂದು ನಂಬಿಕೆ ನಿಮ್ದು ಅನ್ನೋದಾದ್ರೆ ನಾಗೇಂದ್ರ ದುಡ್ಡು ತಿಂದಿದ್ದಾರೆ ಅಂತ ಹೇಳಿದ್ರ? ಯಾವುದು ನಾಗೇಂದ್ರ ದುಡ್ಡು ತಿಂದಿದ್ದಾರೆ, ತುಕಾರಾಮ್ ದುಡ್ಡು ತಿಂದಿದ್ದಾರೆ? ಯಾರು ಮಿನಿಸ್ಟರ್ ಕೆಳಗಡೆ ಬರುತ್ತೆ? ಯಾರು ಮಿನಿಸ್ಟರ್ ಕೆಳಗಡೆ ಬರುತ್ತೆ? ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಒಳಗೆ ಕಳಿಸಿದ್ದಾರೆ. ಯಾರ ಹೆಸರು ಬರ್ದಿದ್ರು? ಯಾರ ಹೆಸರು ಬರ್ದ್ರಿ? ಚಂದ್ರಶೇಖರ್ ಡೆತ್ ನೋಟ್ ಅಲ್ಲಿ ನಾಗೇಂದ್ರ ಹೆಸರು ಬರ್ದಿರ್ಲಿಲ್ವಾ? ಮತ್ತೆ SIT ಮಾಡ್ತಿರಲ್ಲ ನೀವು, ಅಷ್ಟೊಂದು ಪ್ರಾಮಾಣಿಕರಾಗಿದ್ರೆ ಯಾಕಾಗ SIT ಮಾಡಿದಂತ ಚಾರ್ಜ್ ಶೀಟ್ ನಲ್ಲಿ ಯಾಕಾಗ ನಾಗೇಂದ್ರ ಹೆಸರೇ ಇರಲಿಲ್ಲ? ಸ್ಪೆಸಿಫಿಕ್ ಆಗಿ ಚಂದ್ರಶೇಖರ್ ಬರಲಿಲ್ವಾ? ನಾಗೇಂದ್ರ ಪ್ರೆಷರ್ ಇಂದ ಆಗಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ತೋರ್ಸೋದಿಲ್ವಾ? ಹಾಗಾದ್ರೆ ಇವ್ರು ಎಷ್ಟು ಮಿಸ್ಯೂಸ್ ಮಾಡ್ಕೊಂತ ಇದಾರೆ ಅಂತ ಹೇಳ್ಬಿಟ್ಟು ಬರೀ ಕಾಂಗ್ರೆಸ್ನವ್ರು ಈ ಅವತಾರಗಳನ್ನ ಕನ್ವಿಕ್ಷನ್ ರೇಟ್ ಬಗ್ಗೆ ಮಾತಾಡೋರು. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜಯಲಲಿತಾ ಮೇಲೆ ರೈಡ್ ಆಗಿ 1995 ಅಲ್ಲಿ ಕನ್ವಿಕ್ಷನ್ ಆಗಿ 2015 ಅಲ್ಲಿ 20 ವರ್ಷ ಆದ್ಮೇಲೆ ಕನ್ವಿಕ್ಷನ್ ಆಗಿದ್ದು. ಕೋರ್ಟ್ ಅದರಿಂದ ಪ್ರೋಸೆಸ್ ಇರುತ್ತೆ, ಜುಡಿಷಿಯಲ್ ಪ್ರೋಸೆಸ್ ಇರುತ್ತೆ, ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ, ಅಪೀಲ್ಗಳಿರುತ್ತೆ, ಬೇರೆ ಬೇರೆ ಕೋರ್ಟಲ್ಲಿ ಹೋಗ್ತಾರೆ. ಕನ್ವಿಕ್ಷನ್ ರೇಟ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಲಾಸ್ಟ್ 5-6 ವರ್ಷದಿಂದ ಆಗಿದೆ ಗೊತ್ತಾ ಕಾಂಗ್ರೆಸ್ ಅವ್ರ ಮೇಲೆ ದಾಳಿಗಳು ಅಥವಾ ಬೇರೆಯವ್ರ ಮೇಲೆ ದಾಳಿಗಳು. ಇನ್ನು 5 ವರ್ಷದ ಮೇಲೆ ಸ್ಟಾರ್ಟ್ ಆಗುತ್ತೆ ಕನ್ವಿಕ್ಷನ್ ರೇಟ್. ಈ ತರ ಹೇಳ್ತಾ ಕೂತ್ಕೊಂಡು ನಾನು ದೊಡ್ಡ ಪಟ್ಟಿನೇ ಕೊಡ್ತೀನಿ. ಯಾಕಾದ್ರೆ ಆಯ್ತು ರೀಸೆಂಟ್ ಆಗಿ ಒಂದ್ ನಿಮಿಷ ಲೆಟ್ ಮಿ ಫಿನಿಶ್. ಹಿ ಹ್ಯಾಸ್ ರೈಟ್ ಲಾಟ್ ಆಫ್ ಪಾಯಿಂಟ್ಸ್. ಕೋವಿಡ್ ಬಗ್ಗೆ ಮಾತಾಡೋರು ಹಗರಣ ಅಂತ ಹೇಳ್ಬಿಟ್ಟು ಯಾವ ಹಗರಣ? 200 ರಿಪೋರ್ಟ್ ಇಟ್ಕೊಂಡು ಕೂತಿದ್ದಾರೆ. ಕೊಡಕಳ್ಳಿ ರಿಪೋರ್ಟ್ ಆಚೆಗೆ, ಕೊಡಕಳ್ಳಿ ರಿಪೋರ್ಟ್ ನೋಡೋಣ ಆಚೆಗೆ. ಆಗಾದ್ರೆ ಬಿಟ್ಕಾಯಿನ್ ಅಂತ ಪ್ರಿಯಾಂಕಾ ಖರ್ಗೆ ಈಚೆ ಬಂದ್ಬಿಟ್ಟು ತೋರಿಸ್ತಿದ್ರಲ್ಲ, ಏನಾಯ್ತು ಬಿಟ್ಕಾಯಿನ್ ಹಗರಣ? ಆಗಾದ್ರೆ ಏನ್ ತನಿಖೆ ಮಾಡ್ರಾಗಾದ್ರೆ ಇವರು ಲಾಸ್ಟ್ 2 ವರ್ಷದಲ್ಲಿ ಹಾಗಾದ್ರೆ ತನಿಖೆ ಮಾಡಿ ಇವರೇ ಸಿಕ್ಕಾಕೊಳ್ತಾರೆ ಅಂತ ಗೊತ್ತು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ PSA ಹಗರಣ ಅಂತ ಹೇಳಿದ್ರು, ನಮ್ಮ ಮೇಲೆ 40% ಕಮಿಷನ್ ಅಲಿಗೇಷನ್ ಮಾಡಿದ್ರು. ಏನಾಯ್ತು ಕೊನೆಗೆ? 2,000 ಪೇಜ್ ರಿಪೋರ್ಟ್ ಕೊಟ್ಟಿಲ್ವಾ? ಇವರೇ ಮಾಡಿದಂತ ಒಂದು ತನಿಖೆ ಒಂದೇ ಒಂದು ಸುಳ್ಳು ಹೇಳ್ಕೊಂಡು ಕುತ್ಕೊಂಡ್ಬಿಟ್ಟು ಬಿಜೆಪಿ ಮೇಲೆ ರೈಡ್ ಆಗಿಲ್ಲ, ಬಿಜೆಪಿ ಮೇಲೆ ರೈಡ್ ಆಗಿಲ್ಲ ಅಂತ ನಾನು ಪಟ್ಟಿ ಕೊಡ್ಲಾಗಾದ್ರೆ ಇನ್ನು ಜನವರಿ ತಿಂಗಳಲ್ಲಿ ಬಿಜೆಪಿ MLA ಮೇಲೆ ರೈಡ್ ಆಗಿಲ್ಲ, ಹಿಡಿದು ಆಗ್ಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ರೆಕ್ರೂಟ್ಮೆಂಟ್ ಸ್ಕ್ಯಾಮ್ ವಿಚಾರದಲ್ಲಿ ಬಿಜೆಪಿ ಇಟ್ಕೊಂಡಿರ್ತಾರೆ ಇವರು. ನಾವು ಹೇಳೋದು ಅಷ್ಟೇನೆ ಆಯ್ತಲ್ಲ, ನಡೆದಿರೋದನ್ನೇ ಹೇಳೋದಲ್ಲಿ. ಇಲ್ಲಿ ಕುತ್ಕೊಂಡ್ಬಿಟ್ಟು ಆಗಿಲ್ಲ ಅಂತ ನಂದೊಂದೇ ಬೇಸಿಕ್ ಪ್ರಶ್ನೆ. ಸಿದ್ದರಾಮಯ್ಯನವರೇ ಓಪನ್ ಆಗಿ ಹೇಳಿದಾಗ ಹಗರಣ ನಡೆದಿದೆ ಅಂತ ಹೇಳ್ಬಿಟ್ಟು ಅವ್ರೇನ್ ಬಿಜೆಪಿ ಅವ್ರ ಹೆಸರು ಹೇಳಿದ್ರ? ಇಲ್ಲ ತಾನೆ. ಯಾರ ಅಧಿಕಾರದಲ್ಲಿರೋದು? ನೀವೇ. ಬರುತ್ತೆ ನಿಮ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಸುಳ್ಳು ಹೇಳಿದ್ರು. ಏನಂತ? ಇಡಿ ಅವತ್ತು ಹೇಳಿದ್ರು ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿದೆ, ಇವತ್ತು ಬಂದ್ಬಿಟ್ಟು ಬಳ್ಳಾರಿ ಚುನಾವಣೆಗೆ ಅಂದ್ಬಿಟ್ಟು. ಫಾರ್ ಇಸ್ ಇನ್ಫಾರ್ಮೇಶನ್, ಯು ಡೋಂಟ್ ಹ್ಯಾವ್ ಫ್ಯಾಕ್ಟ್. ಇಡಿ ಪ್ರೆಸ್ ರಿಲೀಸ್ ಮಾಡಿತ್ತು, ನಿಮ್ಗೂ ಗೊತ್ತು ಮುಂಚೆನೇನೆ. ಎಷ್ಟು ಹಣ ಅಂತ ಅವತ್ತು ಹೇಳಿರ್ಲಿಲ್ಲ. ಈ ಹಣ ಇದೆ ಗೊತ್ತಾ, ಅಕ್ರಮದ ಹಣ. ಇವ್ರು ಅಕ್ರಮವಾಗಿ ಮಾಡ್ಕೊಂಡಿದ್ರಲ್ಲ, ಅದನ್ನ ಬಳ್ಳಾರಿ ಚುನಾವಣೆಗೆ ಬಳಸಿತ್ತು ಅಂತ ಇಡಿ ಮುಂಚೆನೆ ಹೇಳಿತ್ತು. ಎಷ್ಟು ಅಮೌಂಟ್ ಅಂತ ಹೇಳಿರ್ಲಿಲ್ಲ. ಇವತ್ತು ಹೇಳಿರೋದಷ್ಟೇ ಎಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು. ಯು ಶುಡ್ ಕರೆಕ್ಟ್ ದಿಸ್ ಫ್ಯಾಕ್ಟ್ಸ್ ಫಸ್ಟ್. ನೇರ ದಿಟ್ಟ ನಿರಂತರ ಸುವರ್ಣ ಟಿವಿ ಹೇಳ್ತಾರಲ್ಲ, ಆ ತರ ಸಿದ್ದರಾಮಯ್ಯ ನೇರ ದಿಟ್ಟ ನಿರಂತರ ಅವ್ರು ಹೇಳಿದರೆ ಹಗರಣ ಆಗಿದೆ, ಅಧಿಕಾರಿಗಳು 90% ಹಣ ರಿಕವರಿ ಆಗಿದೆ ಅಂತ ಹೇಳಿದ್ದಾರೆ ಸುವರ್ಣ ನ್ಯೂಸ್. ನೇರ ದಿಟ್ಟ ನಿರಂತರವಾಗಿದ್ರೆ ಸಿದ್ದರಾಮಯ್ಯನವರಾಗಾದ್ರೆ ಯಾಕೆ A1 ಮಾಡ್ಲಿಲ್ಲ SIT ತನಿಖೆಯಲ್ಲಿ?
ನಾಗೇಂದ್ರ ಹೆಸರು ಇತ್ತು ತಾನೇ ಹಾಗಾದ್ರೆ ಇದ್ರಲ್ಲಿ ಸೂಸೈಡ್ ನೋಟಲ್ಲಿ ಯಾವ ನೇರನೂ ಇಲ್ಲ, ಯಾವ ದಿಟ್ಟನೂ ಇಲ್ಲ, ನಿರಂತರನೂ ಇಲ್ಲ, ಎಲ್ಲ ಉಲ್ಟಾ ತನಗ್ ಬೇಕಾದಂಗೆ ತಾನು ಮಾಡ್ಕೊಳ್ಳೋದಷ್ಟೇ. 2 ವರ್ಷದಿಂದ ಏನೇ ಹಗರಣ ಆಗ್ಲಿ ಇಬ್ಬರೇ ಅವ್ರ ಹೆಸರಿಗೆ ಬೀಳೋದು, ಅವ್ರಿಬ್ಬರಿಗೊಂದು ತನಿಖೆ ಮಾಡಿ ಅಂತ ಕೊಟ್ಬಿಡೋದು, ಅವ್ರ ರಿಪೋರ್ಟ್ ಇವ್ರು ತಗೊಳ್ಳೋದು, ಇವ್ರಿಗೂ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಡೋದು. ಇದು ಕ್ಲೀನ್ ಚಿಟ್ ರಾಮಯ್ಯ. ಇದು 2013 ಹಂಗೆ ಆಗಿದ್ದು. ಇಬ್ರು ಅಂದ್ರಲ್ಲ ಅವ್ರ ಪ್ರಶಾಂತ್ ಏನು ಹೇಳ್ತಾ ಇದ್ರು? ದಯವಿಟ್ಟು ಆಯ್ತು ಯು ಮೇಡ್ ಯುವರ್ ಸ್ಟೇಟ್ಮೆಂಟ್. ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.